ಈಗ ನನ್ನ ಭಾವನೆನೇ ಬೇರೆ ಇದೆ. ಮದುವೆ ಅನ್ನೋ ವಿಷಯದಲ್ಲಿ ನಾನು ತುಂಬಾನೇ ಲಕ್ಕಿ ಅಂತ ಅನ್ಸುತ್ತೆ. ಅಂದರೆ ಮದುವೆ ಆಗಿ ಅಪ್ಪಿನೂ ಈ ಮನೆಗೆ ಬರ್ತಾಳೆ, ನಾವೆಲ್ಲರೂ ಒಂದೇ ಮನೆಯವರಾಗಿರ್ತೀವಿ, ನಾನು ಅಲ್ಲಿ ಬಿಟ್ಟು ಬಂದ ಬಾಲ ಮತ್ತೆ ಬಂದು ನನ್ನ ಹತ್ರನೇ ಸೇರ್ಕೊತಿದೆ ಅಂತ, ಅದಕ್ಕೆ ಲಕ್ಕಿ ಅಂತ ಹೇಳಿದೆ. ಚಿಕ್ಕ ವಯಸ್ಸಲ್ಲಿ ನಾನು ಅಪ್ಪಿ ಹೇಗಿದ್ದು ಮುಂದೆನೂ ಹಾಗೆ ಇರ್ತೀವಿ ಅಂತ ನಮ್ಮ ಆಸೆಗೆ ದೇವ್ರು ತಥಾಸ್ತು ಅಂದ್ಬಿಟ್ರು. ಬಹುಶಃ ಇನ್ಯಾರಿಗೂ ಈ ಅವಕಾಶ ಸಿಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೆ ರಿಯಲ್ ಲೈಫಲ್ಲಿ ನಡೆಯೋದೇ ಇಲ್ಲ ಅನ್ನೋ ಅದ್ಭುತಗಳು ನಮ್ಮ ಲೈಫಲ್ಲಿ ನಡೀತಿದೆ. ನಿಜಾಗ್ಲು ಆ ದೇವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲು. ಹಾಂ, ಆ ದೇವ್ರ ಜೊತೆ ನಿಮಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಆ ದೇವರು ಮತ್ತೆ ನನ್ನ ಮಧ್ಯದ ಮೀಡಿಯೇಟರ್ ನೀವು. ಮೀಡಿಯೇಟ್ರಾ? ಸದ್ಯ ಏಜೆಂಟ್ ಅನ್ಲಿಲ್ಲ. ಓಕೆ, ಇನ್ನೂ ನೀಟಾಗಿ ಹೇಳಬೇಕು ಅಂದ್ರೆ ಆ ದೇವರು ಮತ್ತೆ ನನ್ನ ಮಧ್ಯದ ಸೇತುವೆ ನೀವು. ನಾನೇನು ಅನ್ಕೋತೀನೋ, ಏನು ಆಸೆ ಪಡ್ತೀನೋ, ದೇವರು ನಿಮ್ಮ ಮೂಲಕ ಅದನ್ನ ನಿಜ ಮಾಡ್ತಿದ್ದಾನೆ. ಆ ವಿಷಯದಲ್ಲಿ ನಂಗೆ ತುಂಬಾನೇ ಖುಷಿ ಇದೆ. ನೋಡಿ, ನೀವೇನೋ ನಿಮ್ಮ ಫೀಲಿಂಗ್ಸ್ ಎಲ್ಲ ಹೇಳ್ಕೊಂಬಿಟ್ರೆ, ಬಟ್ ಅದಕ್ಕೆ ಪ್ರಿಫಿಕ್ಸ್ ಆಗಿ ಈ ಸಾರಿ, ಥ್ಯಾಂಕ್ಸು ಇದೆಲ್ಲ ಇನ್ನು ಮುಂದೆ ದಯವಿಟ್ಟು ಅಟ್ಯಾಚ್ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಐ ಫೀಲ್ ವಿ ಆರ್ ಬೆಸ್ಟ್ ಆಫ್ ದ ಫ್ರೆಂಡ್ಸ್. ಫ್ರೆಂಡ್ಶಿಪ್ಪಲ್ಲಿ ನೋ ಸಾರಿ ಆ್ಯಂಡ್ ನೋ ಥ್ಯಾಂಕ್ಸ್. ಫ್ರೆಂಡ್ಶಿಪ್ಪಾ? ಹಾಂ, ನೋಡೋರ್ ಕಣ್ಗೆ ನಾವಿಬ್ರು ಗಂಡ ಹೆಂಡ್ತಿ, ಬಟ್ ರಿಲೇಷನ್ಶಿಪ್ಪಲ್ಲಿ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಲ್ವಾ? ಸೊ ನಾವಿಬ್ರು ಮಧ್ಯೆ ಫ್ರೆಂಡ್ಲಿನೆಸ್ ಇರಬೇಕು, ನಾಟ್ ಫಾರ್ಮ್ಯಾಲಿಟೀಸ್. ಸೊ ಇಟ್ಸ್ ಮೈ ರಿಕ್ವೆಸ್ಟ್, ಇನ್ನು ಮುಂದೆ ಆದಷ್ಟು ಈ ಸಾರಿ, ಥ್ಯಾಂಕ್ಸ್ ಇದೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಏನದು ಫ್ರೆಂಡ್ಶಿಪ್ಪು? ಫ್ರೆಂಡ್ಶಿಪ್ ಅಂತೆ ಫ್ರೆಂಡ್ಶಿಪ್ಪು. ನನ್ನ ಲೈಫಲ್ಲಿ ನೀನೇನು ಮೊದಲನೇ ಹುಡುಗಿ ಅಲ್ಲ ಮಲ್ಲಿ. ಈ ತರ ಪ್ರೀತಿನ ನಾನು ಬೇಜಾನ್ ಮಾಡಿದೀನಿ. ನನ್ನ ಲಿಸ್ಟಲ್ಲಿ ತುಂಬಾ ಜನ ಹುಡುಗಿರು ಬಂದು ಹೋಗಿದ್ದಾರೆ. ನನಗೆ ಬೇಜಾನ್ ಜನ ಡಾಕ್ಟರ್ಸ್ ಪರಿಚಯ ಇದ್ದಾರೆ. ಅವ್ರ ಹತ್ರ ನಿನ್ನ ಕರ್ಕೊಂಡು ಹೋಗ್ತೀನಿ. ನಿನ್ನ ಲೈಫ್ನ ನಾನು ಸೆಟ್ಲ್ ಮಾಡ್ತೀನಿ ಮಲ್ಲಿ. ಯಾಕೆ ಮಲ್ಲಿ ಮನೆ ಲೈಟ್ ಆನ್ ಆಗಿದೆ ಇಷ್ಟೊತ್ತಲ್ಲಿ? ಇಷ್ಟೊತ್ತಲ್ಲಿ ಲೈಟ್ ಯಾಕೆ ಉರಿತಿದೆ? ಮಲ್ಲಿ, 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 ನೀರು ಕುಡಿ. ಬರಕ್ ಹೋದ್ರೆ ಅಕ್ಕರೆ, ನಾನು ಸಾಯ್ಬೇಕಾಗಿತ್ತು. ನಾನು ಸತ್ತಿದ್ರೆ
ಯಾವ ಸಮಸ್ಯೆನೂ ಆಗ್ತಾ ಇರ್ಲಿಲ್ಲ. ಎಲ್ಲ ಸಮಸ್ಯೆನೂ ನನ್ನ ಜೊತೆ ಸತ್ತೋಗ್ತಿತ್ತು. ಏನ್ ಮಾತು ಅಂತ ಆಡ್ತಿದೆ ಮಲ್ಲಿ? ಸಾಯೋದೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತಿದ್ದಿದ್ರೆ ಪ್ರಪಂಚದಲ್ಲಿ ಯಾರು ಇರ್ತಾ ಇರ್ಲಿಲ್ಲ, ಎಲ್ಲ ಸತ್ತೋಗಿರೋರು. ನೀನ್ ಈ ರೀತಿ ಸತ್ತರೆ ಪ್ರಪಂಚ ಎಲ್ಲ ನಿಂದೆ ತಪ್ಪು ಅನ್ನತ್ತೆ. ಅಲ್ಲ, ನೀನ್ ಸಾಯಕ್ಕಂತಾನ ತಾತ ನಿನ್ನ ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆಸಿದ್ದು? ನೀನ್ ಸಾಯ್ಲಿ ಅಂತಾನೇನ ಅವ್ರು ಕಷ್ಟಪಡ್ತಿರೋದು? ಇದ್ಯಾವುದು ನಿನ್ ನೆನಪಾಗ್ತಿಲ್ವಾ? ಇದೇನಾ ನೀನ್ ಓದಿದ್ದು? ಇದೇನಾ ಎಜುಕೇಶನ್ ನಿನ್ ಹೇಳ್ಕೊಟ್ಟಿದ್ದು? ಸತ್ತೋರು ಸಾಯ್ತಾರೆ, ಆದ್ರೆ ಅವ್ರ ಸುತ್ತ ಇರೋರು ನರ್ಕ ನರ್ಕ ಅನ್ಭವಿಸ್ತಾರೆ. ಆ ನೋವು ಅವ್ರ ಜೀವನ ಪರ್ಯಂತ ಕಾಡುತ್ತೆ. ತಾತ ನಿನ್ನನ್ನು ಎಷ್ಟು ಪ್ರೀತಿಸ್ತಾರೆ. ನಮ್ಮನ್ನು ಪ್ರೀತಿಸೋರ್ಗೆ ನಾವು ನೋವು ಕೊಡಬಾರ್ದಲ್ವಾ ಮಲ್ಲಿ? ನೀನ್ ಇಂಥ ನಿರ್ಧಾರ ತಗೊಳ್ಳೋದ್ ಮುಂಚೆ ಒಂದ್ಸಲನಾದ್ರೂ ನಿನ್ ತಾತ ಮುಖ ನಿನ್ ಕಣ್ಮುಂದೆ ಬರ್ಲಿಲ್ವಾ? I'm really shocked. ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸತ್ರೆ ನಮ್ ಸಮಸ್ಯೆ ಮುಗಿಯುತ್ತೆ ಅಂತ ಅನ್ಕೋತೀವಿ, ಅದು ಸುಳ್ಳು. ನಮ್ ಸಮಸ್ಯೆನ ಬೇರೆಯವ್ರು ಟ್ರಾನ್ಸ್ಫರ್ ಮಾಡ್ತೀವಿ. ಅದು ಎಂಥ ಕೆಟ್ಟ ಸ್ವಾರ್ಥ ಅಲ್ವಾ? ನಮ್ಮವ್ರು ನಾವು ಮಾಡೋ ದ್ರೋಹ ಅಲ್ವಾ ಅದು? ಇಲ್ಲಿ ನಾವೇ ಶಾಶ್ವತ ಅಲ್ಲ ಅಂದ್ಮೇಲೆ ಸಮಸ್ಯೆಗಳು ಶಾಶ್ವತ ಹೇಗೆ? ಟೆಂಪ್ರರಿ ಸಮಸ್ಯೆಗೆ ಆತ್ಮಹತ್ಯೆ ಅನ್ನೋ ಪರ್ಮನೆಂಟ್ ಸೊಲ್ಯೂಷನ್ ಹುಡ್ಕೋದು ಎಷ್ಟು ಮೂರ್ಖತನ ಅಲ್ವಾ? ಮಲ್ಲಿ, ಈಗಾದ್ರೂ ಹೇಳಿ, ನಿನ್ನನ್ನು ಯಾರು ಈ ಸ್ಥಿತಿಗೆ ತಂದಿದ್ದು? ತಾತ ಎಲ್ಲಿ? ನೀರಿನ ಪೈಪ್ ಹೊಡೆದೋಗಿದೆ ಅಂತ ರೆಡಿ ಮಾಡಕ್ ಹೋಗಿದ್ದಾರೆ. ತಾತ ಬರ್ಲಿ, ಅವ್ರಿಗೆ ವಿಷಯ ಹೇಳ್ತೀನಿ, ಅವ್ರಿಗೂ ಉತ್ತರ ಕೊಡುತ್ತೆ. ಅಕ್ಕರೆ ನಿಮ್ದ ಭಯ ಅಂತಿದೆ. ತಾತಂಗ್ ಮಾತ್ರ ಈ ವಿಷಯ ಗೊತ್ತಾಗ್ಬಾರ್ದು. ಮತ್ ನಾನು ಏನ್ ಮಾಡ್ಲಿ? ಎಷ್ಟ್ ಕೇಳಿದ್ರು ನೀನ್ ಬಾಯಿ ಬಿಡ್ತಿಲ್ವಲ್ಲ. ನಾನು ಏನ್ ಮಾಡ್ಲಿ ಅಕ್ಕರೆ? ನನ್ನ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ ಅಂದ್ರೆ ಒಳಗೆ ಇಟ್ಕೊಳಕ್ಕೂ ಆಗ್ತಿಲ್ಲ, ಹೊರಗೆ ಯಾರಾದ್ರೂ ಹೇಳ್ಕೊಳಕ್ಕೂ ಆಗ್ತಿಲ್ಲ, ನಿಮ್ಮ ಹತ್ರ ಹೇಳ್ಕೊಳಕ್ಕೂ ಆಗ್ತಿಲ್ಲ. ಮಲ್ಲಿ, ಯಾಕೆ ಇಷ್ಟೊಂದು ಹೆದರ್ಕೋತಿದ್ಯಾ? ಅವ್ನು ಯಾರೇ ಆಗಿರ್ಲಿ, ಎಂಥವನೇ ಆಗಿರ್ಲಿ, ಅವನ್ನ ನಾನ್ ಫೇಸ್ ಮಾಡ್ತೀನಿ. ಯಾರು ಅವನಂತ ಹೇಳು. ಅಕ್ಕರೆ, ದಯವಿಟ್ಟು ನನ್ಗೆ ಈ ವಿಷಯದಾಗೆ ಜಾಸ್ತಿ ಪ್ರಶ್ನೆ ಮಾಡಬೇಡಿ. ನನ್ನನ್ನು ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಹಾಗಂತ ನಮ್ಮ ತಾತಂಗೂ ಈ ವಿಷಯ ಹೇಳ್ಬೇಡಿ. ಅವ್ರಿಗೆ ನಾನು ಈ ಥರ ಮಾಡಿದೆ ಅಂತ ಗೊತ್ತಾದ್ರೆ ಅವ್ರ ಬದುಕೇ ಇರಲ್ಲ, ಅವ್ರು ಸತ್ತು ಹೋಗ್ತಾರೆ. ನೀನ್ ಸತ್ತಿದ್ರೆ ಅವ್ರು ಬದುಕಿರ್ತಿದ್ರ? ಇಲ್ಲ ಅಕ್ಕರೆ, ಇನ್ಯಾವತ್ತೂ ಈ ಥರ ಮಾಡಲ್ಲ. ನೀನ್ ನನ್ ಮಾತು ಕೊಡು ಮಲ್ಲಿ, ಇನ್ ಯಾವತ್ತೂ ಈ ತರ ಮಾಡಲ್ಲ ಅಂತ ನನ್ ಮಾತು ಕೊಡು. ಪ್ಲೀಸ್ ಮಲ್ಲಿ, ನಾನು ಮತ್ತೆ ಕೇಳ್ತಿದ್ದೀನಿ, ನನ್ನ ಮೇಲೆ ನಂಬಿಕೆ ಇಟ್ಕೋ. ಯಾರವನು ಅಂತ ಹೇಳು ಮಲ್ಲಿ. ನಿನ್ನ ಜೀವನನ ಸರಿ ಮಾಡೋ ಜವಾಬ್ದಾರಿ ನಂದು. ನನ್ನ ಮೇಲೆ ನಂಬಿಕೆ ಅಲ್ವಾ ನಿನಗೆ? ಅಯ್ಯೋ ಅಕ್ಕರೆ, ನಿಮ್ಮ ಮೇಲೆ ನನಗೆ ನಂಬಿಕೆ ಐತೆ. ಆದ್ರೆ ಈ ವಿಷಯ ಹೇಳಿದ್ಮೇಲೆ ನೀವು ನನ್ನ ಜೊತೆ ಹಿಂಗೆ ಇರ್ತೀರ ಅನ್ನೋ ನಂಬಿಕೆ ನನಗಿಲ್ಲ. ತಿಳಿ ನೀರ್ನ ಕದಡ್ದಂಗ ಅನ್ಕೋಬೇಡ. ಅವ್ನು ಯಾರು ಅಂತ ನಾನು ತಿಳ್ಕೊತೀನಿ. Good morning, everybody! ಹೆಂಗಿದೆ ಸರ್ಪ್ರೈಸು? ಕೇಳ್ದೆ ಬಂದ್ಬಿಟ್ಟೆ. ಮತ್ತೆ ಏನ್ ಸಮಾಚಾರ? ಎಲ್ರು ಹೇಗಿದ್ದೀರಾ? ಎಲ್ರು ನನ್ನ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ರಿ ಅನ್ಸುತ್ತಲ್ಲ? ಮಿಸ್ ಮಾಡ್ಕೊಳ್ಳೇಬೇಕು, ಯಾಕೆಂದ್ರೆ ನಾನು ಮಿಸ್ ಮಾಡ್ಕೊಳ್ಳೋ ಅಂತ ಕ್ಯಾರೆಕ್ಟ್ರೆ. ಇದರ್ ಯು ಕ್ಯಾನ್ ಲವ್ ಮೀ, ಹೇಟ್ ಮೀ, ಬಟ್ ಯು ಕೆನಾಟ್ ಇಗ್ನೋರ್ ಮೀ. ಅಲ್ವಾ ವಿಬ್ರೋ? ಲೈ, ನೀನು ನಿನ್ನೆ ಬರಬೇಕಾಗಿತ್ತು, ಇವತ್ತು ಬರ್ತಾ ಇದೆಯಾ? ಫೋನ್ ಬೇರೆ ನಾಟ್ ರೀಚಬಲ್. ನೆನೆ ಬರ್ಬೇಕಾಗಿತ್ತಾನೆ.
ಏನು ಬ್ರೋ ನೀನು ಬರ್ತಿದ್ದಂಗೆ ಟ್ಯೂಷನ್ ತಗೋತಾ ಇದೆಯಾ? ಕಾಮ್ ಡೌನ್ ಮ್ಯಾನ್. ಅದು ನಾನು ನೆನ್ನೆನೆ ಬರಬೇಕು ಅಂತಿದ್ದೆ, ಬಟ್ ಸಡನ್ನಾಗಿ ಒಂದು ಕೆಲಸ ಬಂದ್ಬಿಡ್ತು, ಅದಕ್ಕೆ ಅದನ್ನು ಮುಗಿಸ್ಕೊಂಡು ಇವತ್ತು ಬಂದ್ಬಿಟ್ಟೆ. ಆದ್ರೂ ನೀನು ನೆನ್ನೆ ಇರ್ಬೇಕಿತ್ತು. ನೀ ಇಲ್ದಿದ್ದಾಗ ಏನಾಯ್ತು ಗೊತ್ತಾ? ಏನಾಯ್ತು ಅಂಥದ್ದು ನಾನು ಆಬ್ಸೆನ್ಸಲ್ಲಿ? ಜಯದೇವ್ ಅಣ್ಣನ ಎಂಗೇಜ್ಮೆಂಟ್ ಆಯ್ತು. ವಾಟ್? ಓ ವೇಟ್ ಅ ಮಿನಿಟ್, ಜಯದೇವ್ ಅಣ್ಣನ ಎಂಗೇಜ್ಮೆಂಟ್ ಆಯ್ತು? ಕಮ್ ಆನ್ ಅಶು, ಏನು ತಮಾಷೆ ಮಾಡ್ತಿದ್ಯಾ? ಅಲ್ಲ ಏಪ್ರಿಲ್ ಫುಲ್ ನಿಂಗೆ ಫೆಬ್ರವರಿಲೇ ಬಂದ್ಬಿಡ್ತಾ? ಬಿಗ್ ಬ್ರೋ, ವಾಟ್ ಇಸ್ ದಿಸ್ ಬಿಗ್ ಬ್ರೋ? ಅವ್ಳು ಹೇಳ್ತಿರೋದು ನಿಜನಾ? ಹ್ಞೂ ಕಣೋ, ನಿಜವಾಗ್ಲು. ಅಜಿ ನಿಜವಾಗ್ಲೂ ನಿಜನಾ? ಹೌದು ಕಣೋ, ನಿಜ. ಅವನ ಎಂಗೇಜ್ಮೆಂಟ್ ಆಯ್ತು ಕಣೋ. ವಾಟ್ ಇಸ್ ದಿಸ್ ಗೈಸ್? ಯಾರು ನಂಗೆ ಒಂದೇ ಒಂದು ಮಾತು ಕೂಡ ಹೇಳಿಲ್ವಲ್ಲ. ದಿಸ್ ಇಸ್ ನಾಟ್ ಫೇರ್. ಇದು ತುಂಬ ದೊಡ್ಡ ಮೋಸ. ಓಕೆ, ನಾನು ಇದ್ದಿದ್ದ ಏರಿಯಲ್ಲಿ ಸಿಗ್ನಲ್ಲೇ ಇರಲಿಲ್ಲ, ಬಟ್ ಆದರೂ ಒಂದು ಮಾತಾದರೂ ಹೇಳ್ಬೇಕಾಗಿತ್ತು ತಾನೇ. ಬಟ್ ಇಟ್ಸ್ ಓಕೆ, ಎಲ್ಲ ಆದಮೇಲೆ ಏನು ಮಾಡೋಕ್ಕಾಗತ್ತೆ, ನಾನೇ ಸಮಾಧಾನ ಮಾಡ್ಕೋತೀನಿ. ಯಾರ ಹುಡುಗಿ ಹೇಳು ಜೈ ಬ್ರೋ ಪ್ಲೀಸ್. ಅದ್ ಬೇರೆ ಯಾರು ಅಲ್ಲ ಕಣೋ, ಅವಳು. ಪ್ಲೀಸ್ ಪ್ಲೀಸ್, ಅದು ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್, ಅದು ಸರ್ಪ್ರೈಸ್ ಆಗೇ ಇರಲಿ. ಯಾಕೆ ಕೇಳಕ್ಕೆ ಹೋಗ್ತೀರಾ? ನನ್ನ ಬೆರಳಿಗೆ ಉಂಗುರ ಹಾಕಿರೋ ಹುಡುಗಿ ಯಾರು ಅನ್ನೋದನ್ನ ಪಾರ್ಥನೆ ಗೆಸ್ ಮಾಡಲಿ. ಇಟ್ ವಿಲ್ ಬಿ ಫನ್ ಅಲ್ವಾ? ಅಜಯ್, ನೀವು ಮಾತ್ರ ಬಾಯ್ ಬಿಡಂಗಿಲ್ಲ. ಬಿಗ್ ಬ್ರೋ ನೀವು ಅಷ್ಟೇನೆ. ಅಶು ಅದಕ್ಕೆ ಪ್ಲೀಸ್ ನೀವು ಹೇಳ್ಬಿಡಿ. ಮಾವನ್ ಕೇಳಂಗಿಲ್ಲ, ಮಾವ ನಮ್ಮ ಪಾರ್ಟಿ. ಪಾರ್ಥ ಕಮ್ ಆನ್ ಮ್ಯಾನ್, ಗೆಸ್ ಮಾಡು ಯಾರಿರ್ಬೋದು ಆ ಹುಡುಗಿ. ಏನ್ ಜೈ ಬ್ರೋ ನೀನು ಬರ್ತಿದ್ದಂಗೆ ಟಾಸ್ಕ್ ಕೊಟ್ಬಿಟ್ಟಿಯಲ್ಲ. ಓಕೆ ಕಂಡುಹಿಡಿತೀನಿ, ಬಟ್ ಈಗ ಐ ವಿಲ್ ಗೋ ಅಂಡ್ ಫ್ರೆಶನ್ ಅಪ್. ಆಗ ಮೈಂಡು ಕ್ಲಿಯರ್ ಆಗಿ ವರ್ಕ್ ಆಗುತ್ತೆ. ಓಕೆ ಗೈಸ್, ಸಿ ಯು ಲೇಟರ್. ಬಾಯ್. ಬಾ, ಒಂದು ಸ್ವಲ್ಪ ಚಾರ್ಜ್ ಆಗಿದೆ. ಫಸ್ಟ್ ಅದಕ್ಕೆ ತಂಗಿ ಕಾಲ್ ಮಾಡೋಣ. ನೋಡು, ಇದಕ್ಕೆ ಟ್ರೂ ಲವ್ ಅಂತ ಹೇಳೋದು. ನಾನು ಕಾಲ್ ಮಾಡೋಕ್ಕೂ ಮುಂಚೆ ಇವರೇ ಕಾಲ್ ಮಾಡ್ತಾ ಇದ್ದಾರೆ. ವಾವ್, ಏನ್ರಿ ಅದಕ್ಕೆ ತಂಗಿ ಫುಲ್ ಸರ್ಪ್ರೈಸ್ ಕೊಟ್ಬಿಟ್ರಲ್ಲ ನೀವು. ಐ ಮೀನ್ ಈಗಷ್ಟೇ ನಾನು ಫೋನ್ ಚಾರ್ಜ್ ಹಾಕಿದ್ದೆ ಗೊತ್ತಾ? ನಿಮಗೆ ಕಾಲ್ ಮಾಡೋಣ ಅಂತಿದ್ದೆ, ಅಷ್ಟರೊಳಗೆ ನೀವೇ ಕಾಲ್ ಮಾಡಿಬಿಟ್ರಿ. ಐ ಮೀನ್ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಐ ಆಮ್ ಫೀಲಿಂಗ್ ರಿಯಲಿ ಅಮೇಜಿಂಗ್ ಯು ನೋ. ಇದರಲ್ಲೇ ಗೊತ್ತಾಗುತ್ತೆ ನಾವೆಂತ ಗ್ರೇಟ್ ಲವರ್ಸ್ ಅಂತ. ಎಸ್ ಆರ್ ನೋ? ನಿಮ್ ಫೋನಿಗೆ ಏನ್ ಬಂದಿರೋದು ರೋಗ? ಮೊದಲು ಅದನ್ನ ಹೇಳಿ. ಯಾವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ನಾಟ್ ರೀಚಬಲ್ ನಾಟ್ ರೀಚಬಲ್ ನಾಟ್ ರೀಚಬಲ್. ರೀ ಅದಕ್ಕೆ ತಂಗಿ, ನಾನು ಹೋಗಿದ್ದು ಫಾರೆಸ್ಟ್ ಕಣ್ರಿ. ಅಲ್ಲಿ ನೆಟ್ವರ್ಕ್ ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗತ್ತೆ? ನೆಟ್ವರ್ಕ್ನ ಕೈಯಲ್ಲಿ ಇಟ್ಕೊಂಡು ತಿರ್ಗಾಡಕ್ಕಾಗತ್ತಾ? ಏನ್ರಿ ಅದಕ್ಕೆ ತಂಗಿ ನೀವು? ಒಂದು ವೇಳೆ ಅಲ್ಲಿ ಹೋದ್ರೆ ಈ ಥರ ಆಗತ್ತೆ ನಂಗೆ ಮುಂಚೆನೇ ಗೊತ್ತಿದ್ರೆ ನಾನು ಹೋಗ್ತಾನೆ ಇರಲಿಲ್ಲ. ನಾನು ಅಲ್ಲಿ ಹೋದ್ಮೇಲೆ ತಾನೇ ನಂಗೆ ಗೊತ್ತಾಗಿತ್ತು. ಸೊ ವಾಟ್ ಡು ಐ ಡು? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನನ್ನ ಸಿಚುವೇಶನ್. ಅಲ್ಲಿ ನೆಟ್ವರ್ಕ್ ಇಲ್ಲ ಅಂದ್ರೆ ಎಲ್ಲಿ ನೆಟ್ವರ್ಕ್ ಸಿಗತ್ತೆ ಅಲ್ಲಿಗೆ ಬಂದು ಫೋನ್ ಮಾಡ್ಬೇಕಲ್ವಾ? ಇಲ್ಲಿ ನೀವು ಇಲ್ಲದೆ ಇರೋ ಟೈಮಲ್ಲಿ ಏನೆಲ್ಲ ಅನಾಹುತ ಆಗಿದೆ ಅಂತ ನಿಮಗೆ ಗೊತ್ತಾ? ರೀ ಅದಕ್ಕೆ ತಂಗಿ, ಏನ್ರಿ ನೀವು ಈ ಥರ ಬೈತಾ ಇದ್ದೀರಾ? ಸ್ವಲ್ಪ ನನ್ನ ಟೆನ್ಷನ್ ಅರ್ಥ ಮಾಡ್ಕೊಳ್ರಿ, ನಂಗೂ ಟೆನ್ಷನ್ ಇದೆ. ನೋಡಿ, ಮನೆಯಲ್ಲಿ ಒಂದು ಕಾಂಪಿಟೇಷನ್ ಇಟ್ಟಿದ್ದಾರೆ. ಆ ಕಾಂಪಿಟೇಷನ್ ಅಲ್ಲಿ ನಾನೇ ಗೆಲ್ಬೇಕು ಅಂತ ಫುಲ್ ಫೋಕಸ್ ಮಾಡ್ತಾ ಇದ್ದೀನಿ. ನೀವು ನನಗೆ ಇನ್ಸ್ಪೈರ್ ಮಾಡೋದು ಬಿಟ್ಬಿಟ್ಟು ಈ ತರ ಕಂಟಿನ್ಯೂಸ್ ಆಗಿ ಬೈತಾ ಇದ್ದೀರಲ್ಲ, ನಾಟ್ ಫೇರ್ ಯು ಸಿ. ರೀ, ಇಲ್ಲಿ ಸಿಚುವೇಶನ್ ಎಷ್ಟು ಸೀರಿಯಸ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ರೀ ಅದಕ್ಕೆ ತಂಗಿ, ಏನ್ರಿ ನೀವು ಏನೋ ಕೇಳ್ತೀನಿ ಅಂತ ಹೇಳ್ತಾನೆ ಇದ್ದೀರಲ್ಲ? ನಾನು ನೋಡ್ತಾನೆ ಇದ್ದೀನಿ, ಬರ್ತಾ ಬರ್ತಾ ತುಂಬಾನೇ ಡಿಮ್ಯಾಂಡಿಂಗ್ ಆಗ್ತಾ ಇದ್ದೀರಾ ನೀವು. ಮುಂಚೆ ನೀವು ಈ ತರ ಇರ್ಲಿಲ್ಲ ಅಲ್ಲ. ನನ್ನನ್ನ ಪ್ರೀತಿಯಿಂದ ಲವ್ ಮಾಡೋದು ಬಿಟ್ಟು ಬರೀ ಎನ್ಕ್ವೈರಿನೇ ಮಾಡ್ತಾ ಇರ್ತೀರಲ್ರಿ. ಈ ನಡುವೆ ನನಗೆ ತುಂಬಾನೇ ಭಯ ಆಗ್ತಾ ಇದೆ. ಐ ಮೀನ್ ಮದುವೆ ಆಗೋಕ್ಕೂ ಮುಂಚೆನೆ ಹೀಗೆ, ಇನ್ ಮದುವೆ ಆದ್ಮೇಲೆ ನನ್ನ ಗತಿ ಏನು ಅಂತ. ಪ್ಲೀಸ್ ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ನೋ ನೋ ನೋ, ಫಸ್ಟ್ ನಾನು ಹೇಳೋದನ್ನ ನೀವು ಕೇಳಿಸ್ಕೊಳ್ಳಿ. ಏನೋ ಹೋಗ್ಲಿ ನಮ್ಮ ಅತ್ತಿಗೆ ತಂಗಿ ಅಂತ ಸುಮ್ಮನೆ ಇದ್ರೆ ನಿಮ್ದು ಓವರ್ ಆಯ್ತು ಕಣ್ರಿ. ರೀ, ಲವ್ ಅಂದ್ರೆ ಕಟ್ಟಾಗಿ ಹಿಡ್ಕೊಳ್ಳೋದಲ್ಲ, ಫ್ರೀಯಾಗಿ ಬಿಟ್ಬಿಡೋದು ಕಣ್ರಿ. ಬಟ್ ನೀವು ನೋಡಿದ್ರೆ ಎಲ್ಲದಕ್ಕೂ ಅಬ್ಜೆಕ್ಷನ್ ಮಾಡ್ತೀರಾ, ಎಲ್ಲದಕ್ಕೂ ಬೈತಾನೆ ಇರ್ತೀರಾ. ಮೋಸ್ಟ್ಲಿ ನೀವು ಬೈಯೋದನ್ನೇ ಲವ್ ಅನ್ಕೊಂಡ್ಬಿಟ್ಟಿದ್ದೀರಾ ಅನ್ಸುತ್ತೆ. ಏನೋ ನಮ್ಮ ಮನೆಯವ್ರಿಗೆ, ನಮ್ಮ ಅಣ್ಣಂಗೆ ಹೆಲ್ಪ್ ಆಗಲಿ ಅಂತ ಹೋಗಿದ್ನಪ್ಪ, ನೀವೇನೋ ದೊಡ್ಡ ವಿಷಯ ಆಗೋಯ್ತು ಅನ್ನೋ ಥರ ಆಡ್ತಾ ಇದ್ದೀರಾ. ದಿಸ್ ಇಸ್ ಟೂ ಮಚ್ ಕಣ್ರಿ. ನೋಡಿ, ನೀವು ಮಾತಾಡಿದ್ ನೋಡಿ ನಂಗೆ ತುಂಬಾನೇ ಹರ್ಟ್ ಆಯ್ತು. ನಾನು ಫೋನ್ ಕಟ್ ಮಾಡ್ತಾ ಇದ್ದೀನಿ, ಬಾಯ್. ಪ್ಲೀಸ್ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ನೀವು ಇಲ್ಲದೆ ಇದ್ದಾಗ ನನಗೆ ಎಂಗೇಜ್ಮೆಂಟೇ ಆಗೋಗಿದೆ. ಹಲೋ ಹಲೋ, ಇದೊಂಥರ ಚೆನ್ನಾಗಿದೆ.
ನಂದು ಹೊಸ ವರ್ಷನ್ ನೋಡಿ ಅಕ್ಕೆ ತಂಗಿ ಫುಲ್ ಶಾಕ್ ಆಗಿಬಿಟ್ಟಿರ್ತಾರೆ. ಈ ಸ್ವಲ್ಪ ಹಾಗೆ ಇರಲಿ, ಒಂಥರ ಚೆನ್ನಾಗಿದೆ. ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಬಿಡೋಣ. ಹಾ, ಈಗ ಜಯದೇವಣ್ಣ ಮದುವೆ ಆಗ್ತಿರೋ ಹುಡುಗಿ ಯಾರು ಅಂತ ಫಸ್ಟ್ ಕಂಡು ಹಿಡಿಯೋದು. Let's go. ಯಾರ ಹುಡುಗಿ ಹೇಳಿದ್ರು? ಇರ್ಲಿ ಬಿಡು, ನಾನು ಅಕ್ಕೆ ಹತ್ರ ಕೇಳ್ತೀನಿ. ಅದೇ ಕೂತ್ಕೊಳ್ಳಿ. ಅದೇ ಯಾರ ಹುಡುಗಿ? ನಾನಂತೂ ಹೇಳಲ್ಲಪ್ಪ. ಅಕ್ಕೆ, ನೀವು ಡೈರೆಕ್ಟಾಗಿ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಇಂಡೈರೆಕ್ಟಾಗಿ ಒಂದು ಹಿಂಟ್ ಕೊಟ್ಬಿಡಿ. ಈಗ ಯಾವುದನ್ನಾದ್ರೂ ಕಂಡುಹಿಡಬೇಕು ಅಂದರೆ ಒಂದು ಸಣ್ಣ ಹಿಂಟ್ ಆದರೂ ಬೇಕಲ್ವಾ? ಅದಕ್ಕೆ ಜಾಸ್ತಿ ಬೇಡ, ಒಂದು ಸಣ್ಣ ಹಿಂಟ್ ಕೊಟ್ಬಿಡಿ ಸಾಕು. ಓಕೆ, ಅವರು ನನಗೆ ತುಂಬ ಗೊತ್ತಿರೋರು. ಅದಕ್ಕೆ ನಿಮಗೆ ತುಂಬ ಗೊತ್ತಿರೋರು ತುಂಬ ಜನ ಇರ್ತಾರೆ, ಬಟ್ ಅದರಲ್ಲಿ ಯಾರದಕ್ಕೆ? ಪಾರ್ಥ, ನೀವು ಕೇಳಿದ್ದು ಹಿಂಟು, ಆನ್ಸರ್ ಅಲ್ಲ. ಇರ್ಬೋದು. ಬಿಗ್ ಬ್ರೋ, ನೀನಾದ್ರೂ ಹೇಳು ಬ್ರೋ. ಅವಾಗಲೇ ಕೇಳಿದ್ದಕ್ಕೆ ಅದಕ್ಕೆ ಹತ್ರ ಕೇಳ್ತೀನಿ ಅಂತ ಓಡೋದಿಲ್ಲಪ್ಪ, ಅಲ್ಲೇ ಕೇಳ್ಕೊ. ವಾಟ್ ಇಸ್ ದಿಸ್ ಬಿಗ್ ಬ್ರೋ? ಇಷ್ಟು ಸಣ್ಣ ಮ್ಯಾಟ್ರನ್ನ ನೀನು ಇಷ್ಟೊಂದು ದೊಡ್ಡದು ಮಾಡ್ತಾ ಇದೆಯಾ? ಐ ಮೀನ್, ಬ್ರದರ್ಸ್ ಮಧ್ಯೆ ಇದೆಲ್ಲ ಕಾಮನ್ ಅಲ್ವಾ? ಜಯದೇವಣ್ಣ ಮದುವೆ ಆಗ್ತಿರೋ ಯಾವ ಹುಡುಗಿ ಅಂತ ಹೇಳು ಬ್ರೋ. ಸರಿ, ನಾನು ನಿಮ್ಮ ಅದಕ್ಕೆ ಥರ ಒಂದು ಸಣ್ಣದಾಗಿ ಹಿಂಟ್ ಕೊಡ್ತೀನಿ. ಸರಿ, ಆಯ್ತು, ಕೊಡು ಬ್ರೋ. ಅವರು ನಮ್ಮ ಫ್ಯಾಮಿಲಿಗೆ ತುಂಬ ಬೇಕಾದವರು. ಒಂದು ಲೆಕ್ಕದಲ್ಲಿ ನಿಮ್ಮ ಅತ್ತಿಗೆ ಥರದವ್ರು ಅಂತಲೇ ಅನ್ಕೋ. ವಾಟ್? ಅದಕ್ಕೆ ಅವ್ರು ನಿಮ್ಮ ಥರದವ್ರ? ಸೇಮ್ ನಂತರನೇ. ಯಾರಿರ್ಬೋದು? ಲೆಟ್ ಮಿ ಥಿಂಕ್. ಓಕೆ, ಅರ್ಚನಾ ಆಂಟಿ ಮಗಳು. ಶಾರು ಆಂಟಿ ಮಗಳು. ಇನ್ಯಾರು? ಪವಿತ್ರ ಆಂಟಿ ಮಗಳು. ಇದಂತೂ ಗ್ಯಾರಂಟಿ ಆಗಿರುತ್ತೆ. ಚಿರಾಗ್ ಅಂಕಲ್ ಮಗಳು. ಕರೆಕ್ಟ್ ಅಲ್ವಾ ಬ್ರೋ? ಬ್ರೋ, ಗೊತ್ತಿರೋರ್ನೆಲ್ಲ ನಾನು ಗೆಸ್ ಮಾಡಾಯ್ತು. ಯಾರನ್ನ ಕೇಳಿದ್ರು ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಬ್ರೋ, ಅದು ಯಾರು ಅಂತ ಹೇಳು ಬಿಗ್ ಬ್ರೋ. ಅದಕ್ಕೆ ನೀವಾದರೂ ಹೇಳಿ, ಅದಕ್ಕೆ ಪ್ಲೀಸ್. ನಂಗೆ ಈ ಸರ್ಪ್ರೈಸ್ನ ತಡ್ಕೊಳಕ್ಕಾಗ್ತಿಲ್ಲ. ಅದು ಯಾರು ಅಂತ ಹೇಳು ಬ್ರೋ, ಪ್ಲೀಸ್. ಅದಕ್ಕೆ ಪ್ಲೀಸ್, ಐ ಬೆಗ್ ಯು ಪ್ಲೀಸ್ ಪ್ಲೀಸ್ ಪ್ಲೀಸ್. ಅದಕ್ಕೆ ಪ್ಲೀಸ್ 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 ಪ್ಲೀಸ್. ಗೌತಮ್ ಅವರೇ, ನೋಡಿದ್ರೆ ಪಾಪ ಅನ್ಸುತ್ತೆ, ಹೇಳ್ಬೇಡಣ. ಅದಕ್ಕೆ ಇನ್ನೊಂದು ಟೈಮ್ ಹೇಳಿ. ಅದಕ್ಕೆ ಅಣ್ಣನ ಮನಸ್ಸು ಕರಗ್ತಾನೆ ಇಲ್ಲ. ಗೌತಮ್ ಅವರೇ, ನೀವು ಸುಮ್ಮನೆ ಡ್ರಾಮಾ ಮಾಡ್ತಾ ಇದ್ದಾನೆ ಅವನು. ಈ ಥರದಲ್ಲೆಲ್ಲ ಇವನು ಆನಂದನ ತಮ್ಮ. ವಾಟ್ ಇಸ್ ದಿಸ್ ಬಿಗ್ ಬ್ರೋ? ನೀನು ಈ ಥರ ಎಲ್ಲ ಹೇಳಿದ್ರೆ ನನ್ನ ಮನ್ಸಿಗೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ಡೀಪ್ ಇನ್ಸೈಡ್ ಹರ್ಟ್ ಆಗುತ್ತೆ. ಅದಕ್ಕೆ ನೋಡಿ, ಅದಕ್ಕೆ ಅಣ್ಣನ. ಗೌತಮ್ ಅವರೇ, ಹೋಗ್ಲಿ ಬಿಡಿ, ಹೇಳ್ಬಿಡೋಣ. ಬೇಡ, ಸುಮ್ಮನಿರಿ ಭೂಮಿಕಾ. ಇವನು ನಮ್ಮನ್ನು ಅದೆಷ್ಟು ಗೋಳಾಡಿಸ್ತಾನೆ, ಅದೆಷ್ಟು ಅಯ್ಯೋ ಅನ್ನಿಸ್ತಾನೆ, ಅದೆಷ್ಟು ಸರ್ಕಸ್ ಮಾಡಿಸ್ತಾನೆ. ನಾವ್ಯಾಕೆ ಚಾನ್ಸ್ ಮಿಸ್ ಮಾಡ್ಕೋಬೇಕು? ಗೆಸ್ ಮಾಡಲಿ ಬಿಡಿ, ನಾವು ಸ್ವಲ್ಪ ಮಜಾ ತಗೊಳ್ಳೋಣ. ಓ, ಮಜಾ ತಗೋತೀರಾ ನೀವು? ಸರಿ, ಆಯಿತು, ಮಜಾ ತಗೊಳ್ಳಿ. ಈ ಫಾರಿನ್ ರಿಟರ್ನ್ಗೆ ಇನ್ಸಲ್ಟ್ ಮಾಡ್ತೀರಲ್ಲ ನೀವು. ಇಟ್ಸ್ ಓಕೆ ಬಿಗ್ ಬ್ರೋ. ನೋಡ್ತಾ ಇರೋ, ನಿಮ್ಮ ಯಾರು ಹೆಲ್ಪು ತೊಗೊಳ್ದೆ ನಾನು ಅದು ಯಾರು ಅಂತ ಕಂಡು ಹಿಡಿತೀನಿ. ನನ್ನ ಕೆಪಾಸಿಟಿ ಏನು ಅಂತ ನಾನು ಪ್ರೂವ್ ಮಾಡ್ತೀನಿ. ಐ ಲವ್ ಚಾಲೆಂಜಸ್. ನೋಡ್ತಾ ಇರಿ. ಥ್ಯಾಂಕ್ ಯು. ಓಕೆ, ಬಾಯ್ ಬಿಗ್ ಬ್ರೋ. ಹಾಯ್ ಮಾಮ್. ಪಾರ್ಥ, ಯಾವಾಗ ಬಂದೆ? ಜಸ್ಟ್ 30 minutes ಆಯ್ತು. ಏನ್ ಸಮಾಚಾರ? ಕೂತ್ಕೋ. ಈ ಅಮ್ಮನ ಹುಡ್ಕೊಂಡು ಬಂದಿದೆ ಅಂತಂದ್ರೆ ಏನೋ ಕೆಲಸ ಆಗ್ಬೇಕಾಗಿದೆ. ಆಗ್ತಾನೆ ಈ ಅಮ್ಮ ನೆನಪಾಗದು. ಜಯದೇವ್ಗೆ ಏನಾದರೂ ಕೆಲಸ ಆಗ್ಬೇಕಂದ್ರೆ ಡೈರೆಕ್ಟಾಗಿ ನನ್ನ ಹತ್ರ ಬರ್ತಾನೆ. ಆದ್ರೆ ನೀನು ಡೈರೆಕ್ಟಾಗಿ ಗೌತಮ್ ಹತ್ರ ಹೋಗ್ತೀಯ. ಗೌತಮ್ನ ಬೈಪಾಸ್ ಮಾಡಿ ನನ್ನ ಹತ್ರ ಬಂದಿದೆ ಅಂತಂದ್ರೆ ಏನೋ ದೊಡ್ಡ ಕೆಲಸ ಆಗಬೇಕು ಅಲ್ಲ? ಏನದು? ಮಾಮ್, ಅದು ಹಾಗಲ್ಲ ಮಾಮ್.
ನೀನು ಆಲ್ ಆಫ್ ಅ ಸಡನ್ ಜಯದೇವಣ್ಣನ ಎಂಗೇಜ್ಮೆಂಟ್ ಮಾಡಿದ್ಯಾ ಅಂದರೆ ನೀನು ಇಂಥ ಒಂದು ಡಿಸಿಷನಿಗೆ ಬಂದಿದ್ಯಾ ಅಂದರೆ ಇಟ್ ಹ್ಯಾಸ್ ಟು ಬಿ ಸಮನ್ ವೆರಿ ಇಂಪಾರ್ಟೆಂಟ್ ಅಂತ ನಂಗೆ ಅನಿಸ್ತಾ ಇದೆ. ಯಾರು ಅಂತ ಹೇಳು ಮಾಮ್ ಪ್ಲೀಸ್. ನೀನು ಇದನ್ನು ತಿಳ್ಕೊಳಕ್ ಬಂದಿದ್ಯಾ? ನಾನು ಹೇಳಲ್ಲ, ನೀನೇ ಗೆಸ್ ಮಾಡು. ವಾಟ್ ಇಸ್ ಇಸ್ ಮಾಮ್? ನೀನುನಾ? ಅವರೆಲ್ಲರೂ ನಿನಗೆ ಟಾಸ್ಕ್ ಕೊಟ್ಟಿದ್ದಾರಾ? ಎಸ್ ಮಾಮ್. ಸರಿ, ಅವಳು ಯಾರು ಅಂತ ನಿನಗೆ ಗೊತ್ತು ಕಣೋ. ಒಳ್ಳೆ ಜನ, ಸಂಪ್ರದಾಯಸ್ಥ ಮನೆಯವಳು. ಮಾಮ್ ಅ ಲಿಟಲ್ ಮೋರ್ ಸ್ಪೆಸಿಫಿಕ್ ಪ್ಲೀಸ್. ಅವರು ನಮ್ಮ ಮನೆಗೆ ಬೀಗರಾಗಬೇಕು. ನಮಗೆ ಬೀಗರಾಗಬೇಕಾ? ಮಾಮ್ ಅಶು ಮನೆ ಕಡೆಯವರು ನನ್ಗೆ ಯಾರೂ ಗೊತ್ತಿಲ್ಲ. ಫ್ಯಾಕ್ಟ್ ನಮ್ಮ ಭಾವನ್ನೇ ನಾನು ಸರಿಯಾಗಿ ಮೀಟ್ ಆಗಿಲ್ಲ. ಮಾಮ್ ಈ ಗೆಸ್ಸು ಹಿಂಟು ಇದೆಲ್ಲ ವೆರಿ ಕನ್ಫ್ಯೂಸಿಂಗ್. ಅದು ಯಾರು ಅಂತ ನೀನೇ ಡೈರೆಕ್ಟ್ ಹೇಳ್ಬಿಡು ಮಾಮ್ ಪ್ಲೀಸ್. ನಾನು ಕ್ಯೂಟ್ ಮಾಮ್ ಅಲ್ವಾ ನೀನು? ಈಗ ಮಾತ್ರ ಕ್ಯೂಟ್ ಮಾಮ್. ಸರಿ ಹೇಳ್ತೀನಿ, ಆ ಹುಡುಗಿ ಬೇರೆ ಯಾರು ಅಲ್ಲ, ನಿಮ್ಮ ಅತ್ತಿಗೆ ತಂಗಿ ಅಪೇಕ್ಷಾ. ಏನು ಹೇಳ್ತಾ ಇದೀಯಮ್ಮ? ಅಪೇಕ್ಷಾನ? ಶಾಕ್ ಆಗ್ತಿದ್ಯಾ? ನಿನಗೆ ಮಾತ್ರ ಅಲ್ಲ, ನಾನು ಮೊದಲು ಎಲ್ರಿಗೂ ಹೇಳಿದಾಗ ಎಲ್ಲರೂ ನಿನ್ನ ಥರನೇ ಶಾಕ್ ಆದರು. ಅವಳು ನಮ್ಮ ಮನೆ ಸೊಸೆ ಆಗೋ ಎಲ್ಲ ಅರ್ಹತೆನೂ ಇದೆ. ಅದಕ್ಕೆ ನಮ್ಮ ಮನೆಯವ್ರ ಹತ್ರ ಡಿಸ್ಕಸ್ ಮಾಡಿ ಅವ್ರ ಮನೆಯವ್ರನ್ನ ಒಪ್ಪಿಸಿ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಟ್ಟೆ. ಅಷ್ಟೇ ಅಲ್ಲ, ನಿನಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಇದೆ, ಕೇಳಿಸ್ಕೊ. ಮುಂದಿನ ವಾರನೇ ಮದುವೆನೂ ಫಿಕ್ಸ್ ಆಗಿಬಿಟ್ಟಿದೆ.